ಎಲ್ರಿಗೂ ತಿಳಿಪಡಿಸಿದ್ದೇನೆಂದರೆ ಮೊಟ್ಟ ಮೊದಲನೇ ನಿನ್ನೆ ತಾನೇ ಒಬ್ಬ ನಮ್ಮ ಅಪ್ಸರಣ್ಣ ಅವರು ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಏನಂದರೆ ಕಾಮಗಾರಿಗಳು ಒಂದು ಹಾಕಿ ಇನ್ನೊಂದಕ್ಕೆ ಹಾಕಿದ್ದಾರೆ ಅಂತ. ದಯವಿಟ್ಟು ಅದನ್ನು ನಾನು ಪ್ರೆಸ್ ಅವರಿಗೆ ಅದನ್ನು ಕ್ಲಾರಿಟಿಯಾಗಿ ಹೇಳಿ ಬಯಸ್ತೀನಿ. ಇವತ್ತಿಗೆ 13 ಕೋಟಿ 20 ಚಿಲ್ಲರೆ ಲಕ್ಷ ರೂಪಾಯಿಗಳು ಟೆಂಡರ್ ಆಗಿದೆ. ಈಗ ಆಲ್ರೆಡಿ ಕೆಲಸ ನಡೀತಾ ಇದೆ. ಆಮೇಲೆ ಎಸ್ ಟಿ ಗ್ರಾಂಟ್ 1 ಕೋಟಿ 80 ಲಕ್ಷ ರೂಪಾಯಿ ಚಿಟ್ಗುಣಿ ರೋಡ್ಗಾಗಿದೆ. ಎಸ್ ಸಿ ಗ್ರಾಂಟು 5 ಕೋಟಿ ರೂಪಾಯಿ ಅದು ಸಹ ಟೆಂಡರ್ ಆಗ್ತಿದೆ. ಅವೆರಡೂ ಸಹ ಇನ್ನೂ ಕೆಲಸ ಆಗಿಲ್ಲ. ಈ 13 ಕೋಟಿ 20 ಲಕ್ಷ ರೂಪಾಯಿನಲ್ಲಿ ಒಂದನ್ನು ಪರಿಗಣಿಸಿ ಮುಂಚೆ ಮೀಟಿಂಗಲ್ಲಿ ಕೂತ್ಕೊಂಡು ಪ್ರತಿ 3 ವಾರ್ಡ್ಗೆ 1 ಕೋಟಿ ರೂಪಾಯಿ ಥರ ಪೂರ್ತಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಅದರದ್ದು ಆಕ್ಷನ್ ಪ್ಲಾನ್ದು ಪೂರ್ತಿ ಮ್ಯಾಟ್ರ್ ಇದೆ. 3 1 2 3 1 ಕೋಟಿ 4 5 6 1 ಕೋಟಿ ಈ ಥರ 21 22 23 ಈ 3 ವಾರ್ಡಿಂದ 1 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಕೆಲಸಗಳು ಬಂದು ಈಗ ನಡೀತಾ ಇದೆ. ಆ 21 22 23ನೇ ವಾರ್ಡ್ನ 1 ಕೋಟಿನಲ್ಲಿ ವಾಸವಿ ರಸ್ತೆಗೆ ಅನ್ನಬಿಟ್ಟು ಇವರು ನಮ್ಮ ಸುಗುಣ ಲಕ್ಷ್ಮೀನಾರಾಯಣ ಕೌನ್ಸಿಲರ್ 21ನೇ ವಾರ್ಡು ಅವರು ನಮಗೆ ಹೇಳಿದರು, ಹೂವಿನ ವೃತ್ತದಿಂದ ವಾಸವಿ ರಸ್ತೆಯವರೆಗೆ ಮತ್ತು ರಾಘವೇಂದ್ರ ಫೈನಾನ್ಸಿಂದ ಅಶ್ವಥ್ ಕಟ್ಟೆಯವರೆಗೆ ಹಾಗೂ ಫ್ಲೋರ್ ಮಿಲ್ ಕೃಷ್ಣಪ್ಪ ಮನೆಯಿಂದ ಮುತ್ತೂರು ಬೀದಿವರೆಗೆ, ಅಶ್ವಥ್ ಕಟ್ಟೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ, ಅಶೋಕ ರಸ್ತೆಯಿಂದ ಹಿಡಿದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದವರೆಗೆ ಅನ್ನಬಿಟ್ಟು ಇಷ್ಟು ವರ್ಕುಗಳು ಕೊಟ್ಟಿದ್ದಾರೆ. ಇಷ್ಟು ವರ್ಕುಗಳು ಬಂದು ಅದು ಆಸ್ಪಾಟ್ ರೋಡ್ ಬಂದು 734 ಮೀಟರ್ ಆಗುತ್ತೆ. ನಾವು ನಮ್ಮ ವಾರ್ಡಲ್ಲಿ ಕೆಲಸ ಆಗೋದಕ್ಕೆ ಅಂತ ಹೇಳಿರ್ತೀವಿ. ಆದರೆ ಅಲ್ಲಿ ಅಮೌಂಟ್ ನೋಡಿಕೊಂಡು ಇಂಜಿನಿಯರ್ ಸಾಹೇಬ್ರಾಗ್ಬೋದು, DC ಸಾಹೇಬ್ರಾಗ್ಬೋದು, ಆ ಅಮೌಂಟ್ ನೋಡಿಕೊಂಡು ಅವರು ಅದಕ್ಕೆ ಕೇಟಾಯಿಸಿರ್ತಾರೆ. ಈಗ ನಿನ್ನೆ ಅಪ್ಸರ್ ಅವ್ರು ಹೇಳಿರೋದು ವಾಸವಿ ರೋಡಲ್ಲಿ ನಗರೋತ್ಥಾನದಲ್ಲಿ ಕೆಲಸ ಇದ್ದು ಮತ್ತೆ SSC ಗ್ರಾಂಟು 15 ಫೈನಾನ್ಸಲ್ಲಿ ಹಾಕಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಹಿತಿ. ಯಾಕಂದರೆ ಇದರಲ್ಲಿ ಕಂಪ್ಲೀಟ್ ಇದೆ. ಅಶೋಕ ರಸ್ತೆಯಿಂದ ಹಿಡಿದು ವಾಸವಿ ಸ್ಕೂಲ್ವರೆಗೂ 434 ಮೀಟ್ರು ಇದರಲ್ಲಿ ಹಾಸ್ಪೆಟ್ ರೋಡ್ ಕೊಟ್ಟಿದ್ದಾರೆ. 3.5 ಮೀಟ್ರ್ ಅಗಲ ಕೊಟ್ಟಿದ್ದಾರೆ. 3.5 ಮೀಟ್ರ್ ಅಂದರೆ ಇಂಚು 11 ಅಡಿ ಸಮಥಿಂಗ್ ಬರ್ತದೆ. ವಾಸವಿ ಸ್ಕೂಲ್ ಮುಂದಾಗಡೆ ಇವತ್ತು 24ರಿಂದ 25 ಅಡಿ ಇದೆ. ಮೇಲ್ಗಡೆಗೆ ಬಂದಾಗ ಆವರೇಜ್ ಆಗಿ 18ರಿಂದ 19 ಇದೆ. ಯಾವುದೇ ಡ್ರೈನೇಜ್ ಇಲ್ಲ, ಯಾವುದೇ ಪೈಪ್ಲೈನ್ ಕೊಟ್ಟಿಲ್ಲ, ಯಾವುದೇ UGD ಕೊಟ್ಟಿಲ್ಲ. ಹಾಗಾಗಿ ಅವರು ವಾರ್ಡಲ್ಲಿ 33 ಲಕ್ಷ ರೂಪಾಯಿಗೆ ವಾಸವಿ ರಸ್ತೆ ಒಂದು ಮಾಡಿದ್ರೆ ಒಳಗಡೆ ಇರುವಂಥ ರಾಘವೇಂದ್ರ ಫೈನಾನ್ಸಿಂದ ಮುತ್ತೂರು ಬೀದಿ ಮುಖಾಂತರ ರಾಘವೇಂದ್ರ ಸ್ವಾಮಿ ಮಠ, ಶಂಕರ ಮಠ ಹಿಡಿದು ಅಶ್ವಥ್ ಕಟ್ಟೆಯವರೆಗೆ ಸುಮಾರು 350 ಮೀಟರ್ಗಳಷ್ಟು ರಸ್ತೆ ಇದೆ. ಪೂರ್ತಿ ಹದಗೆಟ್ಟಿದೆ. ಅದಕ್ಕೂ ರಸ್ತೆಗೆ ಹಾಕ್ಕೊಂಡಿದ್ದಾರೆ. ನಾವು ಆ ನಗರಸಭಾ ಸದಸ್ಯರನ್ನ ಮಾತಾಡಿ ಅವರು ಕೊಟ್ಟಿರೋದನ್ನ DPR ಮಾಡಿರೋದು, ಟೆಂಡರ್ ಮಾಡಿರೋದು ಎಲ್ಲ ಆ ರಸ್ತೆಗೆ. ಆ ರಸ್ತೆ ಇನ್ನೂ ಕೆಲಸ ಆಗಿಲ್ಲ. ಡ್ರೈನ್ ಮಾತ್ರ ಮಾಡಿದ್ದಾರೆ, ಆದರೆ ರಸ್ತೆ ಆಗಿಲ್ಲ. ಈ ಮುಂದಿನ ದಿನಗಳಲ್ಲಿ ಕಾಂಟ್ರಾಕ್ಟರ್ಸ್ ಆ ಕೆಲಸ ಮಾಡ್ತಾರೆ. ನಮಗೆ ಇವರು ತಪ್ಪು ಮಾಹಿತಿಗಳು ಕೊಡ್ತಾರೆ. ವಾಸವಿ ರಸ್ತೆಯಲ್ಲಿ 36 ಲಕ್ಷ ರೂಪಾಯಿಗೆ ಒಂದು ಪೂರ್ತಿ ಕೆಲಸ ಇದು ರೋಡ್ ಕಿತ್ತು 2 ಕಡೆ ಡ್ರೈನ್ ಮಾಡಿ ಪೈಪ್ ಲೈನು UGD ಹಾಕಿ ಮತ್ತೆ 61 ಲಕ್ಷ ರೂಪಾಯಿಗೆ ಕಾಂಕ್ರೀಟ್ ಮಾಡೋದು ಅಂತ 338 ಮೀಟ್ರು ಅಗಲ ಬಂದು 4.5 ಮೀಟರ್ಗೆ ಟೆಂಡರ್ ಆಗಿರೋದು. ಇದಕ್ಕೆ ಬೇರೆಯವರೆಲ್ಲ ತಪ್ಪು ಮಾಹಿತಿ. ದಯವಿಟ್ಟು ಇದನ್ನ ನೀವು ಅದನ್ನ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಆಮೇಲೆ ಆ ನಗರೋತ್ಥಾನದಲ್ಲಿ ಹಾಕಿರುವಂಥ 434 ಹಾಸ್ಪಟ್ ರೋಡ್ ಬಂದು 360 ಮೀಟ್ರು ರಾಘವೇಂದ್ರ ಫೈನಾನ್ಸ್ ಇಂದ ಹಿಡಿದು ಅಶ್ವಥ್ ಕಟ್ಟೆಯವರೆಗೆ. ಇನ್ನು 100 ಮೀಟರ್ ಏನು ಇದೆಯೋ ಇಲ್ಲಿ 338 ಮೀಟ್ರು ಪ್ಲಸ್ ಸಂತೆ ಮೈದಾನದ ಹತ್ರಕ್ಕೆ ಮಧ್ಯದಲ್ಲಿ ಇರುವಂಥ 100 ಮೀಟರ್ನ ಹಾಸ್ಪಟ್ ರೋಡ್ ಮಾಡೋದು ಅಂತ ಇಟ್ಟಿದ್ದಾರೆ. ಇದಕ್ಕೆ ಅವ್ರ ಪೂರ್ತಿ ಮಾಹಿತಿ ಇಲ್ಲ. ಅವ್ರಿಗೆ ಮಾಹಿತಿ ಇಲ್ದಿರ ಪೇಪರ್ ಎತ್ಕೊಂಡು ಏನಂದ್ರೆ ಅದು ಹೇಳ್ತಾ ಇದ್ದಾರೆ. ಇದು ಒಂದು ಮುಖ್ಯವಾದ ವಿಚಾರ. ಎರಡನೇದಾಗಿ ನಗರದಲ್ಲಿ ಕೆಲಸ ಆಗಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಹೇಳ್ತಾ ಇದ್ದೀನಿ, ನಗರೋತ್ಥಾನದಲ್ಲಿ 13 ಕೋಟಿ 20 ಲಕ್ಷ ರೂಪಾಯಿ ಟೆಂಡರ್ ಆಗಿ ಆಲ್ರೆಡಿ ಸುಮಾರು 10 ವಾರ್ಡ್ಗಳಲ್ಲಿ ಕೆಲಸ ನಡೀತಿದೆ. ನಮ್ಮದೇ ಶಾಸಕರು ಸುಮಾರು ಸ್ವಂತ ಖರ್ಚಿಂದ 50 ಲಕ್ಷ ರೂಪಾಯಿ ಪ್ರತಿ ವಾರ್ಡಲ್ಲಿ ಲೈಟ್ಗಳು ಹಾಕ್ಸ್ಕೊಂಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿವರೆಗೂ ಅವರೇ ಸ್ವಂತ ಖರ್ಚು ಮಾಡಿ ನಗರದಲ್ಲಿ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ. ಮತ್ತೆ ಬ್ರಿಡ್ಜ್ ಕೆಳಗಡೆ ಎಲ್ಲ ರೋಡ್ ಹೋಗಿದೆ, ಅದೋಗಿದೆ ಅಂತ ಸ್ವಂತ ಖರ್ಚಿಂದ ಹಾಕಿ ಕೆಲಸ ನಡೀತಿದೆ. ಈಗ 15 ಫೈನಾನ್ಸ್ ಆಗ್ಬೋದು, SFC ಗ್ರಾಂಟ್ ಆಗ್ಬೋದು, ಪ್ರತಿಯೊಂದು ಆ ಕಾಲಕ್ಕೆ ತಗ್ಗಟ್ಟಾಗಿ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀವಿ. ಸಂತೆನಲ್ಲಿ ಹೈಟೆಕ್ ಸಂತೆ ಮಾಡಬೇಕು ಅಂತ 5 ಕೋಟಿ ರೂಪಾಯಿ ಸಂತೆನ ಇವಾಗ DPR ನಡೀತಾ ಇದೆ. ಅಲ್ಲೂ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು 2 ಕೋಟಿ ರೂಪಾಯಿ ಈಗ ಆಲ್ರೆಡಿ ಟೆಂಡರ್ ಶುರುವಾಗಿದೆ ಪಾರ್ಕಲ್ಲಿ.
2 ಕೋಟಿ ರೂಪಾಯಿಗೆ ಟೆಂಡರ್ ಇವಾಗ ಶುರುವಾಗಿದೆ. ಈ 1 ವಾರದಲ್ಲಿ ಟೆಂಡರ್ ಶುರುವಾಗಿ ಶಿಡ್ಲಘಟ್ಟದಲ್ಲಿರೋ ಪಾರ್ಕ್ಗಳೆಲ್ಲ ಇಂಪ್ರೂವ್ ಮಾಡಬೇಕು ಅಂತ. ಮತ್ತೆ ಕೆರೆ ಅಮ್ಮನ ಕೆರೆ ಮತ್ತು ಇಲ್ಲಿರುವಂತ ಕೆರೆನಲ್ಲಿ 7 ಕೋಟಿ ರೂಪಾಯಿ ಹಣವನ್ನು ಇದೇ ನಮ್ಮ ಶಾಸಕರು ತಂದು ಎಲ್ಲ ಅದನ್ನ ಗುಡ್ಡೆ ಮಾಡಿ ಕಂಪ್ಲೀಟ್ ಅಲ್ಲಿ ಪಾರ್ಕ್ ತರ ಮಾಡಿ ಅದನ್ನು ಇದು ಡೆವಲಪ್ಮೆಂಟ್ ಮಾಡಬೇಕು ಅಂತ 7 ಕೋಟಿ ಅಮೌಂಟ್ ತಂದಿದ್ದಾರೆ. ಒಂದು ನಗರಕ್ಕೆ ಇಷ್ಟೊಂದು ಅಮೌಂಟ್ ತರ್ತಾ ಇದ್ದಾರೆ, ಮತ್ತೆ ಕೆಲಸ ಆಗಿಲ್ಲ ಅಂತ ಇದ್ದಾರೆ. ಮತ್ತು 71 ಕೋಟಿ ರೂಪಾಯಿ ಪೂರ್ತಿ UGD ಅನ್ನ ಶಿಡ್ಲಘಟ್ಟದಲ್ಲಿ 1ನೇ ವಾರ್ಡಿಂದ 31 ವಾರ್ಡ್ಗಳಿಗೂ ಮೇನ್ ಲೈನ್ ಮತ್ತು UGDಗೆ ತಂದಿದ್ದಾರೆ. ಅದು 2 ಹಂತದಲ್ಲಿ ತಂದಿದ್ದಾರೆ. ಒಂದು ಹಂತದಲ್ಲಿ ಆಲ್ರೆಡಿ 38 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಇನ್ನು 40 ಕೋಟಿ ಎರಡನೇ ಫೇಸಲ್ಲಿ ಆಗುತ್ತೆ. ಆ 38 ಕೋಟಿ ಟೆಂಡರ್ ಆಗಿದ ತಕ್ಷಣ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಕಾಮಗಾರಿ ಶುರುವಾಗಲಿದೆ. ಇಷ್ಟು ಕೆಲಸಗಳು ಅಭಿವೃದ್ಧಿ ನಡೀತಾ ಇದೆ. ಇದಕ್ಕೆ ಪ್ರತಿಯೊಬ್ಬರು ಎಲ್ಲ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಪ್ರತಿಯೊಂದು ಅಭಿವೃದ್ಧಿ ನಡೀತಿದೆ. ಇನ್ನೊಂದು 6 ತಿಂಗಳು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಮಾಡ್ತಾರೆ. ಆಮೇಲೆ ರಾಮಸಮುದ್ರದ್ದು ಅಲ್ಲಿಂದ ಪೈಪ್ ಲೈನು ಶಾಶ್ವತವಾಗಿ ಶಿಡ್ಲಘಟ್ಟಕ್ಕೆ ಪ್ರತಿ ಮನೆಗೆ ಪ್ರತಿದಿನ ನೀರು ಕೊಡಬೇಕು ಅಂತ ಸುಮಾರು 178 ಕೋಟಿ ಅನುದಾನವನ್ನು ಅವರು ಕೇಳಿದ್ದಾರೆ. ಅದು ಸಹ ಇದು ಟೆಂಡರ್ ಪ್ರೋಸೆಸ್ ಅಲ್ಲಿದೆ, ಕೆಲಸ ನಡೀತಾ ಇದೆ. ಅದಕ್ಕೂ ಸಹ ವಾಟರ್ ಲೈನ್ ಮಾಡಬೇಕು ಅಂತ ಬರ್ತಿದೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಕೆಲವರು. ಆಮೇಲೆ ಅದ್ರದ್ದು ಸಮೇತ ವಾಟರ್ದು ಪೂರ್ತಿ ಹೇಳ್ತಾ ಇದ್ದಾರೆ ಕೆಲಸ ಆಗ್ತಿಲ್ಲ ಅಂತ. ಇದು ಕೆಲಸ ಅಲ್ವಾ? ಇದು ಕೆಲಸ ಆಗ್ತಿದೆ. ಆಮೇಲೆ ಅಲ್ಪಸಂಖ್ಯಾತರ ಮೋರ್ಚಾದಲ್ಲಿ ಅನುದಾನ ತಂದಿದ್ದಾರೆ. ಜಂಗಮ್ ಕೋಟೆನಲ್ಲಿ 5 ಕೋಟಿ ರೂಪಾಯಿ ಹಣ ಆಲ್ರೆಡಿ ಕೆಲಸ ಮುಗಿದಿದೆ. ಇದೇ ಅಪ್ಸರಣ್ಣವ್ರ ವಾರ್ಡು ಮತ್ತು ಸೆಮಿಯಣ್ಣವ್ರ ವಾರ್ಡ್ ಅಲ್ಲಿ ಆ ಒಂದೇ ವಾರ್ಡ್ ಅಲ್ಲಿ 1 ಕೋಟಿ ರೂಪಾಯಿ ಹಣಗೆ ಡಾಂಬರೀಕರಣ ಅಂದ್ರೆ ಆಸ್ಪಾಟ್ ರೋಡ್ ಆಗಿ ಆಗ್ಲೇ 7-8 ತಿಂಗಳಾಯ್ತು, ಅದನ್ನು ಮುಗಿಸಿದ್ದಾರೆ. ಆಮೇಲೆ ಬೈಪಾಸ್ ಅಲ್ಲಿ ಪೂರ್ತಿ ಹದಗೆಟ್ಟಿತ್ತು. ಬೈಪಾಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಇದು ರೈಲ್ವೆ ಬ್ರಿಡ್ಜ್ ವರೆಗೂ ಪೂರ್ತಿ ಆಸ್ಪಾಟ್ ರೋಡ್ ಅನ್ನು ಮಾಡಿದ್ದಾರೆ. ಎಲ್ಲ ಕಾಮಗಾರಿಗಳನ್ನು ಈ 1.5-2 ವರ್ಷದಲ್ಲಿ ಇವೆಲ್ಲ ನಡೀತಾ ಇರೋದು ಎಲ್ಲ ಕಣ್ಣು ಮುಂದೆ ಇದೆ. ಅದಕ್ಕೆ ಬೇರೆಯವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ನೋಡಿದ್ದಾರೆ, ಅವ್ರಿಗೂ ಗೊತ್ತಿದೆ. ಆದ್ರೂ ಸಹ ಅವ್ರಿಗೆ ಹೊಟ್ಟೆನಲ್ಲಿ ಜಲಸಿಯಾಗಿ ಹೇಳ್ಕೊಳಕ್ಕಾಗ್ದಿರೋ ಕೆಲಸಗಳಾಗ್ತಾ ಇಲ್ಲ ಅಂತ ಇದ್ದಾರೆ. ನಾವು ಇಲ್ಲಿ 13 ವರ್ಷದಿಂದ ಇದ್ದೀವಿ. ಇದೇ 5 ವರ್ಷದಿಂದ ಏನೇನು ಕೆಲಸ ಆಗಿದೆ ಅಂತ ಒಂದು ರಿಪೋರ್ಟ್ ಕೊಡಿ ವಿತ್ ಪೇಪರ್. ನಾನು ಹೇಳ್ತಾ ಇರೋದು ಪೂರ್ತಿ ವಿತ್ ಪೇಪರ್ ರಿಪೋರ್ಟ್. ಏನು ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಇಷ್ಟು ಕೆಲಸಗಳು ನಿಮಗೂ ಗೊತ್ತಿದೆ. ಇವಾಗ ನಗರೋತ್ಥಾನ ಕೆಲಸ ನಡೀತಿರೋದು, ರಾಮಸಮುದ್ರದ್ದು ಎಸ್ಟಿಮೇಷನ್ ಆಗ್ತಾ ಇರೋದು 71 ಕೋಟಿ ರೂಪಾಯಿ ಇವಾಗ ಇದು UGD ಆಗ್ತಿರೋದು, ಮತ್ತೆ ಅಲ್ಪಸಂಖ್ಯಾತರ ಇದರಲ್ಲಿ ಕೆಲಸ ನಡೀತಾ ಇರೋದು, ಎಲ್ಲಾನು ಕೆಲಸಗಳು ನಡೀತಿದೆ. ದಯವಿಟ್ಟು ಬೇರೆ ಯಾರು ಕೆಲಸ ನಡೆಯುವಾಗ ಇನ್ನೂ ಸ್ವಲ್ಪ ಪ್ರಶಂಸೆ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಹೊರತು ತಪ್ಪು ಮಾಹಿತಿಗಳು ಕೊಡಬೇಡ್ರಿ. ಮೀಟಿಂಗ್ ಅಲ್ಲಿ ಕುತ್ಕೊಂತಾರೆ ಸುಮ್ಮನೆ. ಮೀಟಿಂಗ್ ಅಲ್ಲಿ ಇವತ್ತು ನಡೆದಿರುವಂತ ಮೀಟಿಂಗ್ ಅಲ್ಲಿ 100 ರೂಪಾಯಿ ಕೆಲಸ ಮಾಡೋಂಥವ್ರು ಏನೂ ಮಾತಾಡಿಲ್ಲ. ಏನು ಬಂದ್ರೆ ಏನೇನೋ ಬಾಯಿಗೆ ಬಂದಂಗೆ ಸುಮ್ಮನೆ ಏನೋ ಒಂದು ಹದಗೆಡಿಸ್ಬೇಕು. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂತಿದ್ದಾರೆ, ಮಾತಾಡಿದ್ರೆ ನೀವೇನಕ್ಕೆ ಬಂದ್ರೆ ಉಪಾಧ್ಯಕ್ಷರು ಮಾಡ್ತಾರೆ ಅಂತಾರೆ. ಅಧ್ಯಕ್ಷರನ್ನು ಕೂಡಿಸಿರೋದು, ಅಧ್ಯಕ್ಷರು ಇಲ್ದಿರೋ ಸಂದರ್ಭದಲ್ಲಿ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಅವರೇ ಕೊಡ್ತಾರೆ. ಅವ್ರನ್ನ ಒಬ್ಬ ನಗರಸಭಾ ಸದಸ್ಯರು ನೀವು ಬೇಡ ಇನ್ನೊಬ್ಬರು ಮಾಡ್ತೀರಿ ಅಂತ ಅಗೌರವ ತರ ಅಂತ ಮಾತುಗಳು ಮಾತಾಡ್ತಾರೆ. ಹಾಗಾಗಿ ಇವತ್ತು ಅವರು ವಿಶೇಷ ಸಾಮಾನ್ಯ ಸಭೆಯಲ್ಲಿ ತುರ್ತಾಗಿ ಪಾರ್ಕ್ ಮತ್ತು ಅವರವರ ವಾರ್ಡಿನ ಸಮಸ್ಯೆಗಳು ಮತ್ತು ಇದು SFC ಗ್ರಾಂಟ್ ಮತ್ತು 15 ಫೈನಾನ್ಸ್ ಅನ್ನ ಮಾಡೋದಕ್ಕೆ ಹೇಳಿದ್ದಾರೆ. ಈ ಮೂರಕ್ಕೂ ಪಾರ್ಕ್ ಆಲ್ರೆಡಿ ಇವಾಗ ನಮ್ಮ ಅಮೃತ ಮೇಡಮ್ ಅವರು ಹೊಸದಾಗಿ ಬಂದಿದ್ದಾರೆ. ಅವ್ರು ಆಲ್ರೆಡಿ ಪಾರ್ಕ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. 2ನೇದಾಗಿ ಅವ್ರವ್ರ ವಾರ್ಡ್ಗೆ ವಿಸಿಟಿಂಗ್ ಕೊಡ್ತಾ ಇದ್ದಾರೆ. 3ನೇದಾಗಿ ಈಗ ಆಕ್ಷನ್ ಪ್ಲಾನ್ 15 ಫೈನಾನ್ಸ್ SFC ಗ್ರಾಂಟ್ ಅಲ್ಲಿ ಎಲ್ಲರ ಒಮ್ಮತದ ಮೇಲೆಗೆ ನಗರಸಭಾ ಬಿಲ್ಡಿಂಗ್ ಸುಮಾರು ವರ್ಷಗಳಿಂದ ನೆನಗುಂದಿತ್ತು. ಅದನ್ನು ಅತಿ ಬೇಗನೆ ಅದನ್ನು ಮುಗಿಸ್ತಾ ಇದ್ದಾರೆ. ಅದಕ್ಕೆ ಒಂದು 3/4 ಭಾಗದಷ್ಟು ಹಣವನ್ನು ಅದಕ್ಕೆ ಹಾಕಿ ಇನ್ನು ಮಿಕ್ಕಿದ್ದ ಸಣ್ಣ ಬಣ್ಣ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಮಿಷನರ್ ಸಾಹೇಬರು ಮತ್ತು ಕೆಲವರು ದೊಡ್ಡ ಸೀನಿಯರ್ ಮೋಸ್ಟ್ ಕೌನ್ಸಿಲರ್ಗಳೆಲ್ಲ ಸೇರ್ಬಿಟ್ಟು ಎಲ್ಲಿ ತುಂಬಾ ಹದಗೆಟ್ಟಿದೆಯೋ ಅಂತವ್ರಿಗೆ ಸಣ್ಣ ಬಣ್ಣ ಅಮೌಂಟ್ ಇದನ್ನು ಹಾಕಿ ಮುಂದಿನ ಯಾವ್ದಾದ್ರು ಡೆವಲಪ್ಮೆಂಟ್ ಇದ್ರೆ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ತಂದು ಮುಂದಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆಪೋಸಿಟ್ ಅವರು ಬಾಯಿಗೆ ಬಂದಂಗೆ ಏನು ಬಂದ್ರೆ ಅದು ಕೆಲಸ ಆಗಿಲ್ಲ, ಕಾರ್ಯ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತ ಅವ್ರಿಗೆ ಏನಾಗಿದೆ ಅಂದ್ರೆ ಇಂದಿನ ವರ್ಷಗಳಲ್ಲಿ ಆಗದೆ ಇರೋ ಕೆಲಸ ಇವತ್ತು ಹೇಳ್ತಾ ಇದ್ದಾರೆ. ಆದ್ರೆ 2 ವರ್ಷದಿಂದ ಎಲ್ಲಾ ಕಡೆ ಕೆಲಸ ಆಗ್ತಿದೆ. ಪ್ರತಿಯೊಬ್ರು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಈಗ ನಮ್ಮ ಅಧ್ಯಕ್ಷರು ಕೂತ್ಕೊಂಡ್ಮೇಲೆ, ಶಾಸಕರು ಕೂತ್ಕೊಂಡ್ಮೇಲೆ ಇಷ್ಟು ಕೆಲಸಗಳು ನಾನು ಕೊಟ್ಟಿರೋದು ನಿಮ್ಮ ಕಣ್ಣು ಮುಂದೆ. ಯಾವ್ದಾದ್ರು ತಪ್ಪಿದ್ದಲ್ಲಿ ನೀವು ಹೇಳಿದ್ರೆ ನಾವು ಉತ್ತರ ಕೊಡಕ್ಕೆ ಸಹಜವಾಗಿರ್ತೀವಿ. ಇಲ್ಲ ಅಂದ್ರೆ ಎದುರು ಬದ್ರು ಕೂತ್ಕೊಳ್ರಿ, ಜನಸಾಮಾನ್ಯರ ಮುಂದೆನೆ ಕೂತ್ಕೊಳ್ಳೋಣ. ಯಾವ್ಯಾವ ವಾರ್ಡಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ತಿದೆ ಅವರೇ ಹೇಳಿದ್ರು. ಅಪ್ಸರ್ ಅವರೇ
ನಮ್ಮ ಇದು ಕೆಲಸಗಳು ನಡೀತಿಲ್ಲ ಅಂತ. ಅವ್ರದೇ ವಾರ್ಡಲ್ಲೇ 1 ಕೋಟಿ ರೂಪಾಯಿ ಯಾವ ಪಾರ್ಟಿ ಅಂತ ನೋಡ್ತೀರಾ? 18 ಇವತ್ತು ಇದೆ 80 ಫೀಟ್ ರೋಡ್ ಅಲ್ಲಿ 80 ಅಡಿ ರಸ್ತೆ, ಅದು 40 ಅಡಿ ಅಲ್ಲ 80 ಫೀಟ್ ರೋಡ್. ಆ ರಸ್ತೆನಲ್ಲಿ ಅದು ಇಬ್ಬರಿಗೆ ಸಂಬಂಧಪಟ್ಟಿರೋದು. ಒಂದು 19ನೇ ವಾರ್ಡು, ಒಂದು 18ನೇ ವಾರ್ಡು. 1 ಕೋಟಿ ರೂಪಾಯಿ ಆಸ್ಪಾಟ್ ರೋಡ್ ಹಾಕಿದ್ದಾರೆ. ಇನ್ನ ಬೇರೆ ಕೌನ್ಸಿಲರ್ಸ್ ಯಾರಿಗೂ ಇಲ್ಲ. ಅಷ್ಟು ಕೊಟ್ಟಿದ್ರು ಸಹ ಮತ್ತೆ ಅವರು ಕೆಲಸಗಳಾಗ್ತಾ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಗೆ. ದಯವಿಟ್ಟು ಪೇಪರ್ ಅವ್ರಿಗೆ, ಪ್ರತಿಯೊಬ್ಬರಿಗೂ, ನಮ್ಮ ಮೀಡಿಯಾ ಬಂದವ್ರಿಗೆ ಹೇಳೋದೇನಂದ್ರೆ ಇದು ಸತ್ಯವಾದ ವಿಚಾರ. ಕೆಲಸಗಳು ನಡೀತಾ ಇದೆ. ಇನ್ನು ಮುಂದೇನೂ ಅದೇ ತರ ಕೆಲಸಗಳು. ನಮ್ಮ ಶಾಸಕರು ಇವತ್ತಿನ ದಿನ, ನಾಳೆ ಇಲ್ಲ ನಾಳಿದ್ದು ಡೆಲ್ಲಿಗೆ ಹೋಗ್ತಿದ್ದಾರೆ. ಇನ್ನೂ ಮುಖ್ಯವಾಗಿ ಬೇರೆ ತರ ಫಂಡ್ ತರಬೇಕು ಅಂತ ನಗರಕ್ಕೆ ಸುಮಾರು ಅದನ್ನು ಸಹ 15ರಿಂದ 20 ಕೋಟಿ ಏನ್ ಫಂಡ್ ಅಂತ ಅವ್ರು ಹೇಳಲ್ಲ, ಅದನ್ನು ತಂದು ಮುಂದಿನ ದಿನಗಳಲ್ಲಿ, ಇನ್ನೆಲ್ಲ 1 ರಿಂದ 2 ತಿಂಗಳಲ್ಲಿ ಆ ಫಂಡ್ ತಂದು ನಗರನ ಇಂಪ್ರೂವ್ ಮಾಡಬೇಕು ಅಂತ ಅವರು ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ. ಅವ್ರಿಗೆಲ್ಲ ನಾವು ಸಾಥ್ ಕೊಡ್ತಾ, ನಾನು 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದನೆ ಹೇಳ್ತೀನಿ. ಯಾವಾಗ ಸಾಮಾನ್ಯ ಸಭೆ ಆಗಿಲ್ಲ. ಫಸ್ಟ್ ತಿಂಗಳಲ್ಲಿ ಸಾಮಾನ್ಯ ಸಭೆ ಕರೆದಿದ್ದೀವಿ. ಫಸ್ಟು ಅವರು ಕೂತ್ಕೊಂಡಂಥ 9ನೇ ತಿಂಗಳಲ್ಲಿ 30ನೇ ತಾರೀಕು ಒಳಗಡೆ, ಮೋಸ್ಟ್ಲಿ 27, 28 ಆ ಡೇಟಲ್ಲಿ ಅನ್ಕೊತೀವಿ. 9ನೇ ತಿಂಗಳಲ್ಲೇ ಸಾಮಾನ್ಯ ಸಭೆ ಕರೆದಿದ್ದೀವಿ. ಮತ್ತು ವಿಶೇಷ ಸಾಮಾನ್ಯ ಸಭೆ 2 ಸಲ ಕರೆದಿದ್ದೀವಿ. ಬಜೆಟ್ ಮೀಟಿಂಗ್ 1 ಸಲ ಕರೆದಿದ್ದೀವಿ. ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು. ಸಾಮಾನ್ಯ ಸಭೆ ಪ್ರತಿ ತಿಂಗಳು ಕರೆಯಬೇಕು ಅಂತ ಇದ್ದಾರೆ. ವಿಶೇಷ ಸಭೆಗಳು ಕರೆದಾಗ ಸೀಮಿತ ಒಂದು ಚರ್ಚೆಗಳು ಮಾತ್ರ ಅವಕಾಶ ಇರ್ತದೆ. ಸಾಮಾನ್ಯ ಸಭೆ ಕರೆದಾಗ ಮಾತ್ರ ಎಲ್ಲ ವಾರ್ಡ್ನ ಸದಸ್ಯರು ಅವರ ಸಮಸ್ಯೆಗಳು ಮತ್ತೊಂದನ್ನು ಅಂದರೆ ಇತರೆ ಎಲ್ಲ ವಿಚಾರಕ್ಕೂ ಮಾತಾಡಲಿಕ್ಕೆ ಅದೊಂದೇ ಅವಕಾಶ ಇರ್ತದೆ. ಕೇವಲ 10 ತಿಂಗಳಲ್ಲಿ 1 ಮಾತ್ರ ಸಭೆ ಕರೆದ್ರೆ ಯಾಕೆ ಕರೆದಿಲ್ಲ ಸಭೆ? ಪ್ರತಿ ತಿಂಗಳು ಕರಿಬೇಕು. ಮೀಟಿಂಗಲ್ಲಿ ಹೇಳಿದ್ರೆ ಎಲ್ಲರಿಗೂ ಮುಂದೆ ಎಲ್ಲ ಸದಸ್ಯರು ಸೇರಿ ತಿಂಗಳು ಕೂಡಬೇಕು. ನಾವೆಲ್ಲ ಒಂದಾಗಿ ನಗರವನ್ನು ಸ್ವಚ್ಛ ಮಾಡಬೇಕಾದ್ರೆ ಎಲ್ಲ ಒಂದಾಗಿರ್ಬೇಕಂತ ಇವತ್ತು ವಿಶೇಷ ಸಭೆಯಲ್ಲಿ ಎಲ್ಲರಿಗೂ ಮುಂದೆ ಕರೆದಿದ್ದಕ್ಕೆ ಕಾರಣ ಏನು? ಕಾರಣ ಅಂತ ಏನೋ ಹಿಂಗೆ ಕಾರಣ ಏನು ಅಂದರೆ, ಮೊದಲು ಸಾಮಾನ್ಯ ಸಭೆ ಕೂತಾಗೆ ಮೊದಲನೇ ಸಾಮಾನ್ಯ ಸಭೆಯಲ್ಲೇ ಮೀಟಿಂಗ್ಗಳಲ್ಲಿ ಎಷ್ಟೋ ಗಲಾಟೆಗಳು ಇಲ್ಲಿ ತುಂಬ ನಡೆದಿದ್ದಕ್ಕೆ ಅದೇ ರೀತಿಯಾಗಿ ನಮ್ಮ ಅಧಿಕಾರಿಗಳು ಇಲ್ಲಿ ಯಾವಾಗಲೂ ಗಲಾಟೆನೇ ಈ ಥರ ಆಗೋದ್ರಿಂದ ಅಂತ ಹೇಳೋದ್ರಿಂದ ಅದು ಅದೇ ವಿಶೇಷ ಸಭೆಗಳು ಮಾಡಿಕೊಂಡು ಗಲಾಟೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಸಾಮಾನ್ಯ ಸಭೆ ಕರೀತಾ ಇಲ್ಲ. ಗಲಾಟೆಗಳಾಗುತ್ತದೆ ಕಾರಣಕ್ಕಲ್ಲ, ಸಾಮಾನ್ಯ ಸಭೆಗಳಾದಾಗ ಬೇಕಾಗಬೇಕಾಗಿ ಈ ಥರ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷ ಸಭೆಗಳು ಮಾಡ್ಕೊಂಡು ಅಧಿಕಾರಿಗಳು ಬೇರೆ ತಿಂಗಳಿಗೊಬ್ಬರು ವರ್ಗಾವಣೆ ಆಗೋದಿಲ್ಲ ಅಂತ ಸಮಯದಲ್ಲಿ ಈ ಥರ ಇವಾಗ ಮೊನ್ನೆ 16,000 ಹೊರಟರು, 30,000 ಬಂದರು ಪ್ರಭಾರಿಗೆ. ಅವರು ಇನ್ನೂ 1 ತಿಂಗಳಾಗ್ತಿರೋದ್ರೆ ಇವಾಗ ಇನ್ನೊಬ್ರು ಬಂದರು. ಈ ಥರ ಆದಾಗ ಅವರು ನಮ್ಮ ಒಂದು ಸಾಮಾನ್ಯ ಸಭೆ ಕಡಿಬೇಕಾದ್ರೆ ಅಧಿಕಾರಿಗಳದ್ದು ನಮಗೆ ಇಲ್ಲಿ ಉತ್ತರ ಕೊಡ್ಬೇಕಾಗ್ತದೆ ನಮ್ಮ ಜೊತೆಯಲ್ಲಿ. ಇವಾಗ ಹೊಸಬ್ರು ಮೇಡಮ್ ಅವ್ರು ಬಂದು ಅವರು ಏನೋ ಇದ್ದಿದ್ದು ಒಂದು ಕೇಳಿದಾಗ ಆಯ್ತು ಏಕ್ದಮ್ ಹೇಳೋಕ್ಕಾಗೋದಿಲ್ಲ. ಮೇಡಮ್ ಪೂರ್ವಾಯ್ತು ಯಾರೇ ಆಗೋದಿಲ್ಲ. ಆ ಥರ ಇದರಲ್ಲಿ ನಾವು ಈ ಥರ ಮಾಡ್ತೀವಿ. ಈಗ ಕ್ರಿಯಾಜ್ಞೆ ಆಗಿತ್ತು, ಅನುಮೋದನೆ ಸಿಕ್ಕಿತ್ತು, ಕೆಲಸ ಆಗಿರ್ತಕ್ಕಂಥದ್ದು ತಡ ಆಗಿದೆ. ಮತ್ತು ಒಂದು ಸಚಿವರು ಹೊಸದಾಗಿ ಆದಮೇಲೆ ಡಾಕ್ಟರ್ MC ಸುಧಾಕರ್ ಅವರು ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಒಂದು ಅಂತ 4 ಬಂದಿದ್ದಲ್ವ, ಅದೆಲ್ಲ ಕೆಲಸವನ್ನು ಮತ್ತೆ ಪರಿಶೀಲನೆ ಮಾಡಿದಾಗ ನಮ್ಮ ಶಿಡ್ಲಘಟ್ಟ ಬಂದುಬಿಟ್ಟು ಮಿಕ್ಕಿದ ಎಲ್ಲ ತಾಲೂಕಿನ ರಿಎಸ್ಟಿಮೇಟ್ ಆಗಿದೆ. ಬಟ್ ಶಿಡ್ಲಘಟ್ಟ ಮಾತ್ರ ಶಾಸಕ ರವಿಕುಮಾರ್ ಅವರು ಈಗ ಏನು ಯಥಾಸ್ಥಿತಿ ಅದು ಇರಲಿ ಅಂತ ಇವ್ರು ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಅವ್ರು ಕೊಟ್ಟರು. ಈಗ ಅದೇ ಕೆಲಸವನ್ನು ಮುಂದುವರಿಸ್ತೀರಾ ಅಥವಾ ವಾಸವಿ ರಸ್ತೆಯನ್ನು ಮತ್ತೆ SFC ಅಂತ ತಗೊಂಡಿದ್ದಾರೆ ಅಲ್ವಾ? ಎರಡೂ ಆ್ಯಡ್ ಮಾಡ್ಕೊಳ್ತೀರಾ ಅಥವಾ ಅದನ್ನು ಮುಂದುವರಿಸೋ ಇದನ್ನು ಮಾಡ್ತೀರಾ? ಈಗ ನೀವು ಕೇಳ್ದಂಗೆ ವಾಸವಿ ರಸ್ತೆಯನ್ನು ಯಾವುದೇ ಹೇಳಿದ್ದು ವಾರ್ಡಲ್ಲಿ ವಾಸವಿ ರಸ್ತೆ ಮತ್ತು ರಾಘವೇಂದ್ರ ಫೈನಾನ್ಸಿನ ಅಶ್ವಥ್ ಕಟ್ಟೆಯವರೆಗೆ ಅಂತ, ಮತ್ತು ಮುನಿವೆಂಕಟಪ್ಪನವರ ಮನೆಯಿಂದ ರಾಘವೇಂದ್ರ ಸ್ವಾಮಿ ಮಠವರೆಗೆ ಅಂತ ಎಲ್ಲ ಹೆಸರುಗಳು ಕೊಟ್ಟಿರುತ್ತೆ. ಇಂಜಿನಿಯರ್ಗಳ ಮುಖಾಂತರ ಅಲ್ಲಿ ಬಂದು ಕೂತ್ಕೊಂಡಾಗ ರಾಘವೇಂದ್ರ ಫೈನಾನ್ಸಿಂದ ಅಶ್ವಥ್ ಕಟ್ಟೆಯವರೆಗೆ ರಸ್ತೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಗರೋತ್ಥಾನದಲ್ಲಿ ವಾಸವಿ ರಸ್ತೆ ಮಾಡೋದಿಲ್ಲ. ವಾಸವಿ ರಸ್ತೆಯಲ್ಲಿ SFC ಗ್ರ್ಯಾಂಟ್ ಮತ್ತು 15 ಫೈನಾನ್ಸಲ್ಲಿ ಹಾಕಿರುವಂತಹ ಈಗ ಅಮೌಂಟ್ 97 ಲಕ್ಷ ರೂಪಾಯಿ ಏನಿದೆಯೋ ಅದೇ ಕಾಮಗಾರಿ ನಡೆಯುತ್ತೆ. 4ನೇ ಹಂತದ ನಗರೋತ್ಥಾನ ಕೆಲಸ ಆ ಏರಿಯಾದಲ್ಲಿ DPR ಆಗಿಲ್ಲ. ಆ 35 ಲಕ್ಷ ರೂಪಾಯಿ ಅದಕ್ಕೆ ನಾನು ನಿಮ್ಗೆ ಡೀಟೇಲ್ ಕೊಟ್ಟಿದ್ದು. ಒಂದು ವಾರ್ಡಲ್ಲಿ
ಆ ಡೀಟೇಲ್ ಕಂಪ್ಲೀಟ್ ಆಗಿ ನಾನು ಹೇಳ್ಬೇಕಂದ್ರೆ ನಾಲ್ಕರಲ್ಲಿ ಆಗಿದೆಯಲ್ಲ ಆಗಿಲ್ಲ ಆ ಕೆಲ ಆಗಿಲ್ಲ. ನಗರೋತ್ಥಾನ 4ರಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. 21ನೇ ವಾರ್ಡಲ್ಲಿ 33 ಲಕ್ಷ ರೂಪಾಯಿ ಆ ವಾರ್ಡ್ಗೆ ಕೇಟಾಯಿಸಿದೆ. 33 ಲಕ್ಷ ರೂಪಾಯಿ ಕೇಟಾಯಿಸಿದಾಗ ನೋಡ್ರಿ, ಆಸ್ಪಾಟ್ ರೋಡ್ಗೆ ಅಂದ್ಬಿಟ್ಟು 3 ವಾರ್ಡಿಂದ 35 ಲಕ್ಷ ರೂಪಾಯಿ ಮಾತ್ರ ಆಗಿದೆ. ನಮ್ಗೆ ಗೊಂದಲ ಮಾಡ್ಬಿಟ್ರೆ 44 ಹಂತದಲ್ಲಿ ವಾಸವಿ ಏನಾಗಲಿ ಕೆಲಸ ಅಪ್ರೂವಲ್ ಆಗಿದೆಯಾ ಆಗಿಲ್ಲ, ಟೆಂಡರ್ವರೆಗೂ ಬಂದಿದೆ ಅಂದ್ರಲ್ಲ, ಬಂದಿಲ್ವಾ? ಟೆಂಡರ್ಗೂ ಅಲ್ಲ, ಅದು ರಾಘವೇಂದ್ರ ಫೈನಾನ್ಸ್ ಇಂದ ಹಿಡಿದು ಅಶ್ವಥ್ ಕಟ್ಟೆವರೆಗೆ ಅಂತ ಆಗಿರೋದು ಕೆಲಸ. ಅದನ್ನ ಮಾಡ್ತಾರೆ. ಎಸ್ಟಿಮೇಷನ್ ಎಲ್ಲರೂ ಕೊಡ್ತಾರೆ. ನಮಗೆ ನಗರೋತ್ಥಾನ ಏನಾಗಿದೆ ಅಂದ್ರೆ ಈಗ ಬಿಲ್ಡಿಂಗ್ ಟೆಂಡರ್ ಅಂತ ಬಂದಾಗ ಚೇಂಜಸ್ ಆಗಿದೆ. ಚೇಂಜ್ ಆಗುವ ಅದು ಕೆಲಸ ಮಾಡಕ್ ಆಗಲ್ಲ. ಡ್ರೈನೇಜ್ ಕೊಟ್ಟಿಲ್ಲ, ನಗರೋತ್ಥಾನದಲ್ಲಿ ಡ್ರೈನೇಜ್ ಕೊಟ್ಟಿಲ್ಲ. ಅದಕ್ಕಾಗಿ ಅದನ್ನ ಸ್ಥಗಿತಗೊಳಿಸಿ ಅದನ್ನ ಆ 2 ರೋಡ್ಗೆ ರಾಘವೇಂದ್ರ ಫೈನಾನ್ಸ್ ಇಂದ ರಾಘವೇಂದ್ರ ಮಠದ ಮುಖಾಂತರ ಅಶ್ವಥ್ ಕಟ್ಟೆವರೆಗೆ ಡ್ರೈನ್ ಆಗಿದೆ, ಅದನ್ನು ಮಾಡ್ತಾರೆ. ಇದನ್ನ ಹೊಸದಾಗಿ ಈಗ ಡ್ರೈನು, ಪೈಪ್ಲೈನು, UED, ಪೋಲ್ ಶಿಫ್ಟಿಂಗು ಅಂದ್ಬಿಟ್ಟು ವಾಸವಿ ರೋಡಲ್ಲಿ ಈಗ ಮಾಡ್ತಾ ಇರೋ 15 ಫೈನಾನ್ಸ್ ಅಲ್ಲೇ ಕೆಲಸ ಮಾಡಿ ಸಂಪೂರ್ಣ ಕೈ ಬಿಡ್ತೀರಾ? ಕೈ ಬಿಡ್ತೀವಿ. ತಗೊಂತೀವಿ. ಆ ಕೈ ಬಿಟ್ಟಿರ್ತಕ್ಕಂಥ ಬೇರೆ ಶಿಫ್ಟ್ ಏನೇ ಮಾಡ್ಕೊತಾರೆ, ಅದು ಹಣ ವಾಪಸ್ ಇಲ್ಲ, ವಾಪಸ್ ಹೋಗಲ್ಲ. ಅದನ್ನೇ ಹೇಳ್ತಾ ಇರೋದು. ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಕಟ್ಟೆವರೆಗೂ ಕೆಲಸ ಮಾಡ್ತಾರೆ. ಅದು ಎರಡೂ ಕೆಲಸ ಅವಕಾಶ ಇದೆಯಾ? ಚೇಂಜಸ್ ಇಲ್ಲ ಸರ್. ಅದೇ ಎಸ್ಟಿಮೇಟ್ ಮಾಡಿದ್ದಾರೆ ಸರ್. ನಿಮ್ಗೆ ಅರ್ಥ ಆಗಲಿಲ್ಲ. ಟೋಟಲಿ ಇದು ಅಶೋಕ ರಸ್ತೆಯಿಂದ ವಾಸವಿ ರಸ್ತೆಯವರೆಗೆ 434 ಮೀಟರ್, ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಕಟ್ಟೆವರೆಗೆ 360 ಮೀಟರ್, ಮುನಿವೆಂಕಟಪ್ಪ ಮನೆಯಿಂದ ಹಿಡಿದು ವಿಘ್ನೇಶ್ವರ ದೇವಸ್ಥಾನದ ಸಂಧಿ ಪೂರ್ತಿ 180 ಮೀಟರ್. 3 ಪೀಸಲ್ಲೂ 800 ಚಿಲ್ಲರೆ ಮೀಟರ್ ಬರುತ್ತೆ. ಅದು ಬಂದು ಆಸ್ಪಾಟ್ ರೋಡ್ 35 ಲಕ್ಷ ರೂಪಾಯಿ ಮಾತ್ರ ಇದೆ. ಆ 35 ಲಕ್ಷ ರೂಪಾಯಿನ ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಕಟ್ಟೆಗೆ ಮಾಡ್ತಾ ಇದ್ದೀವಿ. ವಾಸವಿ ರಸ್ತೆನ ಮಾಡ್ತಾ ಇಲ್ಲ, ಕೈ ಬಿಟ್ಟಿದೆ. SFCL ತಗೊಂಡಿದ್ವಿ ಇಷ್ಟೇ. ಸ್ವಂತಕ್ಕೆ ಹೊಸಬರು ಬರ್ತಾರೆ. ಅವ್ರು ಬಂದಾಗ ಯಾರು ಏನು ಯಾವ ವಾರ್ಡು ಇಂದ ಯಾರಿಗೂ ಗೊತ್ತಿರೋದಿಲ್ಲ. ಅದರಿಂದ ನಾವು ಕ್ಲೀನಿಂಗ್ ಆಗ್ಬೋದು, ಏನಾಗ್ಬೋದು, ತಡ ಆಗ್ತದೆ. ನಾವು ಒಬ್ಬರೇ ಇದ್ದರೆ ನಾವು ಇಂಥ ವಾರ್ಡಲ್ಲಿ ಇಮಿಡಿಯೇಟ್ ಯಾವುದೋ ED ಹೋಗಿದೆ, ಪೈಪ್ಲೈನ್ ಹೋಗಿದೆ, ಸಣ್ಣ ಪುಟ್ಟ ಕೆಲಸಗಳು ಒಂದು 20,000, 10,000, 15,000 ಕೆಲಸಗಳಿದ್ರೆ ಅವ್ರು ಸ್ಪಂದಿಸಿದಾಗ ನಾವು ಆ ಕೆಲಸವನ್ನು ಮಾಡ್ಬೋದು. ಹೊಸಬರು ಬಂದಾಗ ಅವ್ರು ಏನು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಸರ್, ಇವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಏನೇನು ಹೇಳಿದಾಗ ಒಂದು ತಿಂಗಳಿಗೆ ಒಬ್ಬರು ಹೊಸಬರು ಬರ್ತಾ ಇದ್ರೆ ಯಾವ ಕೆಲಸ ನಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸ್ಪಂದಿಸೋದಿಲ್ಲ ಅಂದರೆ ಸ್ಪಂದಿಸ್ತಾರೆ. ಇವು ಅಧಿಕಾರಿಗಳಿರೋದೇನೋ ಪ್ರತಿಯೊಬ್ಬರು ಸ್ಪಂದಿಸೋದಕ್ಕೆ ಅಧಿಕಾರಿಗಳಿರೋದು. ಅವರು ವರ್ಗಾವಣೆಗಳಾಗಿ ಹೋಗಿ ಬೇರೆಯವ್ರು ಬಂದಾಗ ಅವ್ರು ಏನು ಇಲ್ಲಿನ ವಾತಾವರಣ ತಿಳ್ಕೊಳ್ತಾನೆ. ಅವ್ರು ನಾವು ಏನಾರ ನಾವು ವರ್ಕ್ ಮಾಡಿದಾಗ ವರ್ಕ್ ಕೊಡಿಸು ಅದರಲ್ಲಿ ಡ್ರಾ ಮಾಡ್ಕೊಡ್ಬೇಕಾಗಲಿ ಏನೇ ಆಗಲಿ ಅವರು ನಂಬಬೇಕಲ್ಲ. ಇಲ್ಲಿರ್ತಕ್ಕಂಥ ಸದಸ್ಯನಾಗೋಗ್ಲಿ ಅಧ್ಯಕ್ಷನಾಗಲಿ ನಾವೇನೋ ಇದ್ದಿದ್ದೇನೋ ನಾವು ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಇರ್ತದೆ. ಅದಕ್ಕೋಸ್ಕರ ಹೊಸಬ್ರು ಬಂದಾಗ ನಮ್ಗೆ ಸ್ವಲ್ಪ ಅಡಚಣೆ ಉಂಟಾಗ್ತದೆ. ಮಧ್ಯದಲ್ಲಿ ಎಲ್ಲಿ ಇಲ್ಲ, ಒಂದೆರಡು ಆಗ್ಬೇಕು ಸರ್ ಪಬ್ಲಿಕ್. ಅದೇ ಲೆಕ್ಕದಲ್ಲಿ ಮೊನ್ನೆ DC ಅವ್ರು ಕೂಡ ಹೇಳಿದ್ರು. ನಾವು ಆವಾಗಲೇ ಮೀಟಿಂಗಲ್ಲಿ ಯಾರು ಕೇಳಿದ್ರು ಅವಾಗ ಅದೇ ಹೇಳಿದ್ರು. ಮೊನ್ನೆ DC ಅವ್ರು ಬಂದಾಗ ನಾವು ಇವ್ರು ಹೊಸದಾಗಿ ಬಂದ ಅಮೃತ ಮೇಡಮ್ ಅವರು ಇಬ್ಬರು ಕೇಳಿದಾಗ ಅವ್ರು ಹೇಳಿದ್ದಾರೆ ಅದಕ್ಕೆ ಯಾವುದೋ ಇದರಲ್ಲಿ ಐತೆ ಮಾಡಿಸ್ಬೋದು, ಮಾಡಿಸಿ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಮಾಡಿಸ್ತೀವಿ. ಇವರು ಇದರಲ್ಲೂ ಮೀಟಿಂಗಲ್ಲೂ ಹೇಳಿದ್ರು, ಸ್ವಚ್ಛಾಲಯ